ನುಗ್ಗೆಕಾಯಿ ತಿಂದರೆ ಸೆಕ್ಷುವಲ್ ಸ್ಟಿಮ್ಯುಲೇಷನ್ ಆಗುತ್ತೆ. ಈ ರೀತಿ ಅನೇಕಗಳು ಚೈನೀಸ್ ಮೆಡಿಸನ್ ಹಾಗೆ ವಯಾಗ್ರಾ, ಸಿಲ್ಡಾನಾಫಿಲ್, ಸಿಂಪಥೆಟಿಕ್ ಅಂಡ್ ಪ್ಯಾರಾಸಿಂಪಥೆಟಿಕ್ ನರ್ವ್ಸ್ ಇರ್ತವೆ. ಅವು ಡ್ಯಾಮೇಜ್ ಆದರೆ ಉದ್ರೇಕ ಆಗಲ್ಲ. ಪೀನಿಸ್ ಅಥವಾ ಶಿಶ್ನದಲ್ಲಿ ಬ್ಲಡ್ ಹೋಗಿ ಲಾಕ್ ಆಗಿಬಿಡುತ್ತೆ. ಅಲ್ಲಿ ಎಷ್ಟೊತ್ತು ಲಾಕ್ ಆಗುತ್ತೆ ಅಂದರೆ ಅಷ್ಟೊತ್ತು ನಿಮ್ಗೆ ಎರೆಕ್ಷನ್ ಇರುತ್ತೆ. ಬಟ್ ಡ್ರಗ್ಸ್ ಬಗ್ಗೆ ಕೈಂಡ್ಲಿ ಬಿ ಕೇರ್ಫುಲ್. ದಿನ ತಗೊಂಡ್ರೆ ಕಾರ್ಡಿಯಕ್ ಪ್ರಾಬ್ಲಮ್ ಆಗ್ಬೋದು. ನಮಸ್ಕಾರ. ಸೆಕ್ಷುವಲ್ ಪರ್ಫಾರ್ಮೆನ್ಸ್ ಕಡಿಮೆ ಆದಾಗೆ ತುಂಬಾ ಜನ ಕೇಳೋದು ಆಹಾರಗಳು ಏನಾದರೂ. ಕೆಲವರು ಹೇಳ್ತಾರೆ ನುಗ್ಗೆಕಾಯಿ ತಿಂದರೆ ಸೆಕ್ಷುವಲ್ ಸ್ಟಿಮ್ಯುಲೇಷನ್ ಆಗುತ್ತೆ. ಈ ರೀತಿ ಅನೇಕಗಳು ಚೈನೀಸ್ ಮೆಡಿಸನ್ನು ಸೊ ಅನ್ನೋ. ಬಟ್ ಅಫಿಷಿಯಲಿ ಈಚೀಚೆಗೆ ಬಂದು ಬಹಳ ಪಾಪ್ಯುಲರ್ ಆಗಿದ್ದು ಅಂದರೆ ನಿಮ್ಗೆಲ್ರೂ ಗೊತ್ತಿದ್ದಂಗೆ ವಯಾಗ್ರಾ, ಸಿಲ್ಡಾನಾಫಿಲ್. ಇದು ಹೆಂಗೆ ಕೆಲಸ ಮಾಡುತ್ತೆ ಅಂದರೆ, ಇಂಥ ಡ್ರಗ್ಸ್ಗಳು ಬೇಕಾದಷ್ಟು ಬಂದಿದ್ದಾವೆ. ಟು ವಾಟ್ ಎಕ್ಸ್ಟೆಂಟ್ ದೇ ವಿಲ್ ಹೆಲ್ಪ್, ಅದರಿಂದ ಎಷ್ಟು ಸೈಡ್ ಎಫೆಕ್ಟ್ ಇದೆ ಇದನ್ನು ದಯವಿಟ್ಟು ತಿಳ್ಕೋಬೇಕು. ಅಂದರೆ ನೋಡಿ, ಎರೆಕ್ಷನ್ ಎರಡು ಫೆನಾಮಿನ, ಒಂದು ವ್ಯಾಸ್ಕ್ಯುಲರ್ ಫೆನಾಮಿನ, ಒಂದು ನ್ಯೂರಲಾಜಿಕಲ್ ಫೆನಾಮಿನ. ನ್ಯೂರಲಾಜಿಕಲ್ ಫೆನಾಮಿನ ಅಂದರೆ ನೀವು ಎಡಕಲ್ಲು ಗುಡ್ಡದ ಮೇಲಿನ ಪಿಕ್ಚರ್ ನೋಡಿರ್ಬೋದು. ಆ ಕ್ಯಾಪ್ಟನ್ ಆರ್ಮಿಯಿಂದ ಬರ್ತಾನೆ, ಅವನು ಸೆಕ್ಸ್ ಮಾಡೋಕ್ಕಾಗಲ್ಲ. ಅದಕ್ಕೋಸ್ಕರವಾಗಿ ಅವನ ಹೆಂಡ್ತಿನ ಎಲ್ಲೋ ಒಂದು ಕಡೆ ಚಂದ್ರಶೇಖರ ಪಿಕ್ಚರ್ನಲ್ಲಿ ಎಡಕಲ್ಲು ಗುಡ್ಡದ ಮೇಲೆ ಕರ್ಕೊಂಡು ಹೋಗ್ತಾನೆ. ಇದು ಯಾಕೆ ಹಿಂಗಾಯಿತು ಅಂದರೆ ಅವನಿಗೆ ಇಂಜುರಿ ಆಗಿರುತ್ತೆ, ಅಲ್ಲಿ ನರ್ವ್ ಡ್ಯಾಮೇಜ್ ಆಗಿರುತ್ತೆ. ಸಿಂಪಥೆಟಿಕ್ ಅಂಡ್ ಪ್ಯಾರಾಸಿಂಪಥೆಟಿಕ್ ನರ್ವ್ಸ್ ಇರ್ತವೆ. ಅವು ಡ್ಯಾಮೇಜ್ ಆದರೆ ಉದ್ರೇಕ ಆಗಲ್ಲ. ಇದು ಜನಗಳಿಗೆ ಗೊತ್ತಿರಲಿ. ಆ ಬೇಸಿಸ್ ಮೇಲೇ ಆ ಪಿಕ್ಚರ್ ಪುಟ್ಟಣ್ಣ ಕನಗಾಲ್ ತೆಗೆದಿದ್ದು. ನೆಕ್ಸ್ಟ್ ವ್ಯಾಸ್ಕ್ಯುಲರ್ ಫೆನಾಮಿನಾ ಅಂದರೆ ನೋಡಿ, ಸಕ್ಕರೆ ಕಾಯಿಲೆಯವರಿಗೆ ಉದ್ರೇಕ ಭಾಳ ಕಡಿಮೆ. ಅವ್ರು ತುಂಬ ಜನ ಯಾಕೋ 10 ವರ್ಷದಿಂದ ಡಯಾಬಿಟಿಕ್ ಡಾಕ್ಟ್ರೆ ಯಾಕೋ ಎರೆಕ್ಷನ್ ಆಗ್ತಾ ಇಲ್ಲ ಅಂತ ಯಾಕೆ ಬರ್ತಾರೆ ಅಂದರೆ ಅವರಿಗೆ ವ್ಯಾಸ್ಕ್ಯುಲರ್ ಫೆನಾಮಿನಾ. ನೋಡಿ, ಈ ಉದ್ರೇಕಗೊಂಡಾಗ ಈ ಬ್ಲಡ್ಡು ಪೀನಿಸ್ ಒಳಗೆ ಹೋಗುತ್ತಲ್ಲ, ಇವಾಗ ಬೇರೆ ನನ್ನ ಬೆರಳಿಗೆ ಹೋಗಿದ್ದ ರಕ್ತ ತಿರುಗಿ ವಾಪಸ್ ಹೋಗ್ತಾನೆ ಇರುತ್ತೆ. ಆರ್ಟೀರಿಯಲ್ ಬ್ಲಡ್ ಸಪ್ಲೈ, ವೀನಸ್ ಬ್ಲಡ್ ಸಪ್ಲೈ ವಾಪಸ್ ಹೋಗ್ತಾನೆ ಇರುತ್ತೆ. ಆದರೆ ಪೀನಿಸ್ನೊಳಗೆ ಅಂದರೆ ನಿಮ್ಮ ಮರ್ಮಾಂಗದಲ್ಲಿ ಅಥವಾ ಪೀನಿಸ್ ಅಥವಾ ಶಿಶ್ನದಲ್ಲಿ ಬ್ಲಡ್ ಹೋಗಿ ಲಾಕ್ ಆಗಿಬಿಡುತ್ತೆ. ಅಲ್ಲೇ ಎಷ್ಟೊತ್ತು ಲಾಕ್ ಆಗುತ್ತೆ ಅಂದರೆ ಅಷ್ಟೊತ್ತು ನಿಮಗೆ ಎರೆಕ್ಷನ್ ಇರುತ್ತೆ. ಭಾಳ ಬೇಗ ಅನ್ಲಾಕ್ ಆಗಿಬಿಟ್ರೆ ಎರೆಕ್ಷನ್ ಹೊರಟೋಗುತ್ತೆ. ಒಂದು ಮೆಡಿಸಿನ್ ಕಂಡುಹಿಡ್ದ, ಅದಕ್ಕೆ ಬೇರೆ ಏನೋ ಪರ್ಪಸ್ಸಿಗೆ ಕಂಡುಹಿಡಿದಿದ್ದು. ಬಟ್ ಆಮೇಲೆ ನೋಡಿದ್ರೆ ಇದ್ರ ಮೇಲೆ ಎಫೆಕ್ಟ್ ಆಯಿತು ಅಂತ. ಆ ಬ್ಲಡ್ ಬೇಗ ವಾಪಸ್ ಬರ್ದಂಗೆ ಅದಕ್ಕೊಂದು ಗೇಟ್ ಆಗ್ತು, ಅದೇ ಸಿಲ್ಡಾನಾಫಿಲ್. ಸೊ ಅದರಲ್ಲಿ ಅನೇಕ ವೆರೈಟೀಸ್ ಬಂದು ನಿಮಗೆ ಗೊತ್ತಿರೋದು ವಯಾಗ್ರಾ. ಸೊ ವಯಾಗ್ರಾ ಮಾತ್ರೆ ತೊಗೊಂಡ್ರೆ ಅದು ಭಾಳ ಹೊತ್ತು ಸೆಕ್ಸ್ ಮಾಡ್ಬೋದು ಅಂತ. ಬಟ್ ಎಷ್ಟೊತ್ತು ತೊಗೋಬೇಕು ಅವೆಲ್ಲ ಅದರಲ್ಲಿ ಇನ್ಸ್ಟ್ರಕ್ಷನ್ಸ್ ಇರುತ್ತೆ. 1 hour ಮೊದಲು ತೊಗೋಬೇಕು. ದಿನ ತೊಗೊಂಡ್ರೆ ಕಾರ್ಡಿಯಕ್ ಪ್ರಾಬ್ಲಮ್ ಆಗ್ಬೋದು. ಹಾರ್ಟ್ ಅಟ್ಯಾಕ್ ಆಗಿರೋರು, ಆಲ್ರೆಡಿ ಸ್ಟೆಂಟ್ ಹಾಕ್ಸ್ಕೊಂಡಿರೋರು, ಇವೆಲ್ಲ ಇದನ್ನು ತೊಗೋಬಾರ್ದು. 108 ಇನ್ಸ್ಟ್ರಕ್ಷನ್ಸ್ ಇರ್ತವೆ. ಬಟ್ ಒಂದು ಡ್ರಗ್ ಈಸ್ ಅವೈಲೇಬಲ್. ಬಟ್ ಭಾಳ ಕಡೆ ನಾವು ಸ್ಟೀರಾಯ್ಡ್ಸು ಪೈಲ್ಮಾನ್ಗಳು ಯೂಸ್ ಮಾಡ್ತಾರೆ, ಯಾಕಂದರೆ ಮಸಲ್ ಬಿಲ್ಡ್ ಮಾಡಲಿಕ್ಕೆ. ಇನ್ನೊಂದು, ಈ ಜಿಮ್ಗೆ ಹೋಗೋರು ನೋಡಿದರೆ ನಿಮಗೆ ಆ ಪರ್ಟಿಕ್ಯುಲರ್ ಆ ಶೋಗಳೊಳಗೆ ಅವ್ರ ಮಸಲ್ಸ್ ಎಲ್ಲನೂ ಎಷ್ಟು ಬಿಗಿಯಾಗಿರ್ತವೆ, ಎಷ್ಟೊಂದು ಜಿಮ್ ಮಾಡಿ. ಬಟ್ ಅನ್ಫಾರ್ಚುನೇಟ್ಲಿ ಪೀನಿಸ್ಗೆ ಜಿಮ್ ಇಲ್ಲ. ಇದೊಂದು ಭಾಳ ಜನ ಆಶ್ಚರ್ಯದಿಂದ ಕೇಳೋದು. ಏನೇನೋ ಮಾಡ್ತಾರೆ, ಅಸ್ತಮೈತನ ಮಾಡಿದಾಗ ಪೀನಿಸ್ ದಪ್ಪ ಆಗಲ್ವಾ? ಅಲ್ಲಿ ಮಸಲ್ಸ್ ಇಲ್ಲ. ದಟ್ ಇಸ್ ದ ಓನ್ಲಿ ಪ್ರಾಬ್ಲಮ್. ಸ್ಕೆಲೆಟಲ್ ಮಸಲ್ ಅಂತೀವಿ ನಾವು. ಎಲ್ಲಿ ಸ್ಕೆಲೆಟಲ್ ಮಸಲ್ ಇರ್ತಾವಲ್ಲ, ಇವು ಬೈಸೆಪ್ಸು, ಟ್ರೈಸೆಪ್ಸು, ಬ್ಯಾಕ್ ಮಸಲ್ಸು, ಚೆಸ್ಟ್ ಮಸಲ್ಸು, ನೀವು ಎಕ್ಸಸೈಸ್ ಮಾಡಿದಷ್ಟು, ಪ್ರೋಟೀನ್ಸ್ ಯೂಸ್ ಮಾಡಿದಷ್ಟು, ಕೋಳಿ ಮೊಟ್ಟೆ ಕುಡಿದಷ್ಟು, ಕೋಳಿ ಮೊಟ್ಟೆ ತಿಂದಷ್ಟು ನಿಮಗೆ ಅದು ಮಸಲ್ಸು ಬಲ್ಕಿ ಆಗ್ತವೆ. ಹಂಗಾಗಿ ಹೈಪರ್ಟ್ರೋಫಿ ಆಗ್ತವೆ. ಆದರೆ ಪೀನಿಸ್ಗೆ ಅದಾಗಲ್ಲ. ಹಂಗಾಗಿ ಭಾಳ ಜನ ಅನ್ಸೈಂಟಿಫಿಕಲಿ ತಮಾಷೆ ಮಾಡ್ತಾರೆ, ಪೈಲ್ಮಾನ್ಗಳು ಏನು ಪರ್ಫಾರ್ಮೆನ್ಸ್ ಅಷ್ಟರಲ್ಲೇ ಇರುತ್ತೆ ಅಂತ. ಅದ್ರ ಬಗ್ಗೆ ನಾನು ಕಾಮೆಂಟ್ ಮಾಡೋದಿಲ್ಲ. ಸೊ ಹಂಗಾಗಿ ಇಟ್ಸ್ ವೆರಿ ಇಂಪಾರ್ಟೆಂಟ್ ಡ್ರಗ್ಸ್ ಬಗ್ಗೆ ತಿಳ್ಕೊಳ್ಳೋಗೆ 108 ಥರ. ಬಟ್ ಅದಕ್ಕಿಂತ ಇಂಪಾರ್ಟೆಂಟು ಇವತ್ತು ಈ ಅನ್ಸೈಂಟಿಫಿಕಲಿ ನೀವು ಹೋದರೆ ನಿಮ್ಮನ್ನು ಅಟ್ರ್ಯಾಕ್ಟ್ ಮಾಡ್ತಾರೆ. ಚೈನೀಸ್ ಮೆಡಿಸಿನ್ ಕೊಡ್ತೀನಿ, ಹುಲಿನ ಉಗುರ್ದಲ್ಲಿ ಮಾಡಿರೋದು ಕೊಡ್ತೀನಿ. ನೀವು ಬರ್ಮಾ ಇಲ್ಲೆಲ್ಲ ಹೋಗ್ಬಿಟ್ರೆ ಕೆಲವು ಸ್ಟೋರ್ಗಳಲ್ಲಿ ಬರೀ ಇಂಥವೇ ಅಫ್ರೋಡಯಾಸಿಕ್ಸ್ ಅಂತೀವಿ ನಾವು, ಅಫ್ರೋಡಯಾಟಿಕ್ ಡ್ರಗ್ಸ್. ಅದನ್ನು ಏನಪ್ಪ ಇದರಿಂದ ಪ್ರಿಪೇರ್ ಮಾಡಿರ್ತೀವಿ, ಕಾಡಿನ ಇದರಿಂದ ಪ್ರಿಪೇರ್ ಮಾಡಿರ್ತೀವಿ, ಏನೇನೋ ಕೊಡ್ತಾರೆ. ಬಟ್ ಹೌ ಸೈಂಟಿಫಿಕಲಿ ದೇ ಆರ್ ಟ್ರೂ ವಿ ಡೋಂಟ್ ನೋ.
ಸೊ ಹಂಗಾಗಿ ಇದುವರೆಗೂ ನಾವು ಪ್ರಿಸ್ಕ್ರೈಬ್ ಮಾಡೋವಂಥ ಡ್ರಗ್ ಅಂದರೆ ವಯಾಗ್ರಾ ಒಂದೇ. ಅದರೊಳಗೆ ಅನ್ಫಾರ್ಚುನೇಟ್ಲಿ ಎಷ್ಟು ಜನಕ್ಕೆ ಎಷ್ಟು ಹೆಲ್ಪ್ ಆಗುತ್ತೋ ಗೊತ್ತಿಲ್ಲ. ಹಂಗೆ ರಿಯಲಿ ಇದಾಗಿದ್ರೆ ಇಟ್ ವುಡ್ ಹ್ಯಾವ್ ಏನು ಕ್ರೋರ್ಸ್ ಆಫ್ ರುಪೀಸ್ ಅದ್ರಾಗ ಅರ್ನ್ ಆಗೋದು. ನಾವು ತಿಳಿದಿರೋ ಪ್ರಕಾರ ಪ್ರಾಕ್ಟೀಸ್ನಲ್ಲಿ ನೋಬಡಿ ವಿಲ್ ಬಿ ವೆರಿ ಹ್ಯಾಪಿ. ನಾನು ವಯಾಗ್ರಾ ಬರ್ಕೊಟ್ರೆ ಅದು ನಾನು ಮೊದಲೇ ತೊಗೊಂಡಿದ್ದೀನಿ ಡಾಕ್ಟ್ರೆ, ನನಗೇನು ಅದು ಕೆಲಸ ಮಾಡಲಿಲ್ಲ ಅಂತಾರೆ. ಅದಕ್ಕೆ ನಾವು ಹೆಂಗೆ ಎಸ್ಕೇಪ್ ಆಗ್ತೀವಿ ಅಂದರೆ ವಿ ಸೆಂಡ್ ದೆಮ್ ಟು ಎನ್ ಆಂಡ್ರಾಲಜಿಸ್ಟ್. ಸೊ ನೀವು ಯಾರಿಗಾದ್ರೂ ರಿಯಲಿ ಅದ್ರ ಬಗ್ಗೆ ಹೆಚ್ಚು ತಿಳುವಳಿಕೆ ಬೇಕು ಅಂದರೆ ಆಂಡ್ರಾಲಜಿಸ್ಟ್ ಅಂತ ಇರ್ತಾರೆ. ಅಂದರೆ ಯೂರಾಲಜಿ ಮಾಡಿ ಅದರಲ್ಲೇ ಒಂದು ಸ್ಪೆಷಲೈಸೇಷನ್ ಮಾಡಿರ್ತಾರೆ. ನೀವು ಕೆಲವು ಹಾಸ್ಪಿಟ್ಲ್ಗಳಿಗೆ ಹೋದರೆ ಅವ್ರು ಇರ್ತಾರೆ, ನಾನು ಅವ್ರ ಹೆಸರೆಲ್ಲ ಹೇಳೋಕ್ಕೆ ಹೋಗಲ್ಲ. NU ಹಾಸ್ಪಿಟ್ಲಿಗೆ ಹೋದರೆ ಸಿಗ್ತಾರೆ, ಅಂಕೂರ್ ಹಾಸ್ಪಿಟ್ಲಿಗೆ ಹೋಗ್ತಾರೆ ಸಿಗ್ತಾರೆ, ಬೇರೆ ಬೇರೆ ಕಡೆ ಅವರು. ಇನ್ಫ್ಯಾಕ್ಟ್ ಯಾವ ಮಟ್ಟಕ್ಕೆ ಅಂದರೆ ಪೀನೈಲ್ ಇಂಪ್ಲಾಂಟ್ಸ್ ಎಲ್ಲ ಇದ್ದಾವೆ, ನಿಮಗೆ ರೀಫಿಲ್ ಮಾಡುವಂಥ ಇಂಪ್ಲಾಂಟ್ಸ್ ಹಾಕ್ಕೊಡ್ತಾರೆ. ಅಥವಾ ಕೆಲವು ಇಂಜೆಕ್ಷನ್ಗಳು ಪೆಪಾವೆರಿನ್ ಅಂತ ಇಂಜೆಕ್ಷನ್ಗಳನ್ನ ಪೀನೈಲ್ ಇಂಜೆಕ್ಷನ್ ರೆಡಿ ಮಾಡಿ ನೀವು ಹಾಕ್ಕೊಳ್ಳೋ ಅಂಥ ಇಂಜೆಕ್ಷನ್ ಕೊಡ್ತಾರೆ. ಬಟ್ ಎಲ್ಲಕ್ಕಿಂತ ಇಂಪಾರ್ಟೆಂಟು ಸೆಕ್ಸಲ್ಲಿ ಇಟ್ ಈಸ್ ಸೈಕಲಾಜಿಕಲ್. ಇಟ್ ಡಿಪೆಂಡ್ಸ್ ಆನ್ ಯುವರ್ ಪಾರ್ಟ್ನರ್, ಯುವರ್ ಪ್ಲೇಸ್, ಯುವರ್ ಪ್ರೈವಸಿ, ಯುವರ್ ರಿಲ್ಯಾಕ್ಸೇಷನ್. ಇದು ಭಾಳ ಇಂಪಾರ್ಟೆಂಟ್. ತುಂಬ ಹೆಕ್ಟಿಕ್ ಜಾಬ್ ಇರೋರು ಇವತ್ತು ಯಾಕೆ ಸಾಫ್ಟ್ವೇರ್ ಇಂಜಿನಿಯರ್ಗಳು ಇವರೆಲ್ಲ ಬಹಳ ಜನ ಇನ್ಫರ್ಟಿಲಿಟಿ ಕ್ಲಿನಿಕ್ ಹೋಗ್ತಾರೆ ಅಂದರೆ ದೇ ಡೋಂಟ್ ಹ್ಯಾವ್ ಟೈಮ್ ಆ್ಯಂಡ್ ಇಂಟ್ರೆಸ್ಟ್ ಟು ಪ್ರೊಡ್ಯೂಸ್ ಚಿಲ್ಡ್ರನ್ ಅಂತಾರೆ. ಅಂದರೆ ಇಟ್ ಈಸ್ ಸಮ್ ಕೈಂಡ್ ಆಫ್ ಎ ಡಿಫ್ರೆಂಟ್ ಅಟ್ಮಾಸ್ಫಿಯರ್. ಸೊ ಹಂಗಾಗಿ ಇವೆಲ್ಲವನ್ನು ಕೂಡ ಇಂಪಾರ್ಟೆಂಟು. ಬಟ್ ಡ್ರಗ್ಸ್ ಬಗ್ಗೆ ಕೈಂಡ್ಲಿ ಬಿ ಕೇರ್ಫುಲ್. ಯಾವುದೋ ಒಂದು ಮಾತ್ರೆ ತೊಗೊಂಡು ನಾನು ಅದರೊಳಗಾಗಿ ನಿಮಗೆ ಮಿಸ್ಲೀಡ್ ಮಾಡೋರು ಭಾಳ ಜನ ಇರ್ತಾರೆ. ನಾನು ತೊಗೊಂಡಿದ್ದೆ ಹೆಂಗಾಯಿತು ಹಂಗಾಯಿತು. ಅದರೊಳಗಾಗಿ ಪರ್ಟಿಕ್ಯುಲರ್ ಆಲ್ಕೋಹಾಲ್ ಬಗ್ಗೆ ಒಂದು ನಮ್ಮ ಟೆಕ್ಸ್ಟ್ ಬುಕ್ಕಿನ ಕಾಮೆಂಟ್ ನಿಮ್ಗೆ ಹೇಳ್ತೀನಿ. ಭಾಳ ಜನ ಆಲ್ಕೋಹಾಲ್ ತೊಗೊಂಡ್ರೆ ಐ ಕ್ಯಾನ್ ಡೂ ಪರ್ಫಾರ್ಮ್ ಬೆಟರ್ ಸೆಕ್ಸ್ ಅಂತಾರೆ. ಬಟ್ ಬುಕ್ನಲ್ಲಿ ನೀಟಾಗಿ ಬರೆದಿದ್ದಾರೆ, ಆಲ್ಕೋಹಾಲ್ ಇನಿಷಿಯೇಟ್ಸ್ ಇಂಟ್ರೆಸ್ಟ್ ಬಟ್ ಟೇಕ್ಸ್ ಅವೇ ದಿ ಪರ್ಫಾರ್ಮೆನ್ಸ್ ಅಂತ. ಆಲ್ಕೋಹಾಲ್ ತೊಗೊಂಡಾಗೆ ಇಂಟ್ರೆಸ್ಟ್ ಬರುತ್ತಂತೆ, ಬಟ್ ಪರ್ಫಾರ್ಮ್ ಮಾಡೋಕ್ಕಾಗಲ್ಲ ಅಂತ. ದಟ್ ಇಸ್ ದ ಮೀನಿಂಗ್ ಆಫ್ ಟೇಕ್ಸ್ ಅವೇ ದ ಪರ್ಫಾರ್ಮೆನ್ಸ್. ಆದ್ದರಿಂದ ಡ್ರಗ್ಸ್ ಬಗ್ಗೆ ನಾಟ್ ಓನ್ಲಿ ಇದು, ನಾಟಿ ಔಷಧಿಗಳು ಬೇಕಾದಷ್ಟಿದ್ದಾವೆ. ಹಂಗಾಗಿ ಏನೇನೋ ಮಿಸ್ಲೀಡ್ ಆಗುತ್ತೆ. ಅದರಿಂದ ದಯವಿಟ್ಟು ಇದರ ಬಗ್ಗೆ ಬಿ ಕೇರ್ಫುಲ್. ಥ್ಯಾಂಕ್ ಯು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.